ಅವರು ಆರಾಮಾಗೇ ಇದ್ದಾರೆ, ಒಬ್ರಿಗೊಬ್ರು ಹಣ್ಣು ತಿನ್ಸ್ತಾರ. ನಿನ್ ಗಂಡ ಬ್ಯಾಗಲ್ಲೇನೋ ತಗೊಂಡ್ ಬಂದ, ಅದು ಏನು ಅಂತ ನಂಗೆ ತಿಳಿಲಿಲ್ಲ. ಹೇಳಿ ಮಾವ. ಸೊಸೆಯಾಗಿ ಬರುವಾಗ ಬಟ್ಟೆ ಬರೆ ತರಬೇಕು. ಖಾಲಿ ಕೈಯಲ್ಲಿ ಬಂದಿದೀಯಾ, ಬದಲಾಯಿಸ್ಕೊಳಕ್ಕೂ ನಿನ್ನ ಹತ್ರ ಬಟ್ಟೆ ಇಲ್ಲ. ಅದಕ್ಕೆ ಅಂತ ಶಾಪ್ಗೆ ಹೋಗಿ ನಿನಗೋಸ್ಕರ ಬಟ್ಟೆಗಳನ್ನು ತಂದಿದ್ದೀನಿ. ಶಾಪ್ಗೆ ಹೋದಾಗ ಲತಾಗ್ ಫೋನ್ ಮಾಡಿದ್ದೆ. ದೊಡ್ಡ ಸೊಸೆ ಲತಾ ಹೇಳಿದಾಗೆ ತಂದಿದ್ದೀರಮ್ಮ, ತಗೋ ಹೋಗಿ ಬಟ್ಟೆ ಬದಲಾಯಿಸ್ಕೊ. ಥ್ಯಾಂಕ್ಸ್ ಮಾವ. ಅರೆ ಥ್ಯಾಂಕ್ಸ್ ಅಲ್ಲ ಯಾಕಮ್ಮ. ಏಯ್ ಬಾಲಾಜಿ ತಿರುಪತಿ, ನೀವು ಇನ್ಮೇಲೆ ಆ ರೂಮ್ ಬಳಸೋ ಆಗಿಲ್ಲ. ಇನ್ಮೇಲಿಂದ ಆ ರೂಮಲ್ಲಿ ಗೀತಾ ಗೋವಿಂದ ಇರ್ತಾರೆ, ಅರ್ಥ ಆಯ್ತಾ? ಹಾ ಸರಿಯಪ್ಪ. ನೋಡು ಗೋವಿಂದ, ಇನ್ಮೇಲೆ ಆ ರೂಮ್ನಲ್ಲಿ ನೀವಿಬ್ರು ಇದ್ಬಿಡಿ. ಹಡದವ್ಗ ಮೋಸ ಮಾಡಿ ತಾಳಿ ಕಟ್ಯಾನ. ಈಗ ಮಾನ ಮರ್ಯಾದೆ ಬಿಟ್ಟು ಅವ್ರಿಗೆ ಸಂಸಾರನೂ ಮಾಡಿಸ್ರಿ. ಶ್ಯಾಮ್ಲಾಜಿ, ನಾನು ಈ ಮನೆ ಕಾಲಿಟ್ಟಾಗ್ಲೇ ಹೇಳ್ದೆ, ನಾನು ಈ ಮನೆ ಸೊಸೆ ಹಾಗೆ ಕಾಲಿಡ್ತಿದ್ದೀನಿ ಹೊರತು ಗೋವಿಂದ್ ಹೆಂಡತಿ ಆಗಲ್ಲ ಅಂತ. ಕನಕತ್ತೆ ಒಪ್ಕೊಳ್ಳೋವರೆಗೂ ನಾನು ಗೋವಿಂದ್ ಜೊತೆಗೆ ಇರಲ್ಲ, ಬೇರೆನೇ ಇರ್ತೀನಿ. ಅಮ್ಮ, ಏನಮ್ಮ ಇದು ಹುಚ್ಚತಾನ? ಅವ್ರೇನೋ ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರಕ್ಕಾಗತ್ತಾ? ಕೇಳಿಸ್ಕೊಂಡ್ಯಾ? ನಾವು ಒದರಾಕತ್ತೀವಂತ ನೋಡ್ಕೊಂತಿರು. ನಿನಗಿಷ್ಟ ಇದ್ರು ಇಲ್ಲದಿದ್ರು ಸಂಸಾರನ ಶುರು ಮಾಡಿ ಮಕ್ಕಳು ಮರಿ ಕೂಡ ಮಾಡ್ಕೊಂತಾರ ಇವರು. ಮಾವ, ದಯವಿಟ್ಟು ಈ ವಿಷಯದಲ್ಲಿ ನೀವೇನು ಮಾತಾಡಬೇಡಿ, ನಾನು ಬೇರೆನೇ ಇರ್ತೀನಿ. ಈ ಮನೆಗೆ ಬರೋ ಸೊಸೆಯಂದ್ರಿಗೆ ಸೊಸೆಯಾಗಿರೋ ಅದೃಷ್ಟ ಇರುತ್ತೆ ಹೊರತು ಹೆಂಡತಿಯಾಗಿರೋ ಅಂತ ಅದೃಷ್ಟ ಇರಲ್ಲ. ಒಬ್ಳು ಸೊಸೆಯಾಗೆ ಉಳಿದಿದ್ದಾಳೆ. ನೀನು ಹೋಗಮ್ಮ, ಲತಾ ಜೊತೆ ನೀನು ಬರೀ ಸೊಸೆಯಾಗೆ ಉಳಿದ್ಬಿಡು. ಹೆಣ್ಮಕ್ಳು ಕಡೆಪಕ್ಷ ಇನ್ನೊಬ್ಬ ಹೆಣ್ಮಗಳ ಬಗ್ಗೆ ಅಜ್ಞಾನಿ ಆಗಿರಬಾರ್ದು. ಬುದ್ಧಿ ಇಲ್ಲದೆ ಇರೋರಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ಹಲೋ ಪೂರ್ವಿ, ಹೇಗಿದ್ಯಾ? ನಾನು ನಾಳೆ ಫೋನ್ ಮಾಡ್ತೀನಿ, ಇವಾಗ ಇಡಿ. ಹೇ, ಏನ್ ನೀನ್ ಹೀಗೆ ಹೇಳ್ತಾ ಇದ್ಯಾ? ಬೆಳಗ್ಗೆಯಿಂದ ಇಲ್ಲಿವರೆಗೂ ನಿನ್ ಹತ್ರ ಒಂದು ಮಾತು ಮಾತಾಡ್ಲಿಲ್ಲ. ಮನಸ್ಸು ಎಷ್ಟು ಹಾಳಾಗಿರುತ್ತೆ ಗೊತ್ತಾ? ಯಾವಾಗ್ಲೂ ನಿನ್ ಚಿಂತೆ ನಿನಗೆ, ಬೇರೆಯವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ ಅಲ್ವಾ? ನಾನೇನ್ ಸ್ವಾರ್ಥಿಯಾಗಿದ್ದೀನಿ ಅಂತ ನಾನೇನ್ ನನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಾ? ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಮಂಟಪದಲ್ಲಿ ಅಷ್ಟೆಲ್ಲ ಗಲಾಟೆ ಆಯ್ತು. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ, ನೀನ್ ತಿಂದ್ಯಾ ಇಲ್ವಾ ಅಂತ ಕೇಳೋದಕ್ಕೇನೆ ಫೋನ್ ಮಾಡ್ದೆ. ಹೇಗಿರ್ತೀವಿ ಏನೋ, ಇಡೀ ಮನೆ ಸ್ಮಶಾನ ತರ ಆಗೋಗಿದೆ. ಎಲ್ಲರೂ ಹತ್ತು ಒಬ್ಬೊಬ್ರು ಒಂದೊಂದ್ ಮೂಲೆಯಲ್ಲಿ ಕೂತಿದೀವಿ. ಅವ್ರಿಗೆ ಸಮಾಧಾನವಾಗಿ ಹೇಳು, ಮದ್ವೆ ಆಗೋಗಿದೆ. ಅಳ್ತಾ ಹೀಗೆ ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ಗೀತನ್ ಕ್ಷಮಿಸ್ಬಿಟ್ಟು ಒಪ್ಕೊಳ್ಳೋದಕ್ಕೆ ಹೇಳು. ಅವಳು ಕಣ್ ಮುಂದೆನೆ ಅಳ್ತಾ ನಿಂತಿದ್ರು ಕೂಡ ಅವಳು ನಮ್ಮ ಎದುರುಗಡೆನೆ ಸತ್ತೋದ್ಲು ಅಂತ ಹೇಳಿ ತಲೆಗೆ ನೀರ್ ಹಾಕೊಂಡ್ರು ಅಮ್ಮ. ನಿಮ್ಮಪ್ಪ ನಿಮ್ಮಣ್ಣ ಬಂದ್ರು ಕೂಡ ಅವ್ರ ಹತ್ರನೂ ಹಾಗೆ ಮಾತಾಡಿದ್ರು. ಇವಾಗ ನಾನ್ ಹೇಳಿದ್ರೆ ಮಾತ್ರ
ದಯವಿಟ್ಟು ಫೋನ್ ಇಟ್ಬಿಡು. ಹಾಗಲ್ಲ ಪೂರ್ವಿ. ಅಯ್ಯೋ ನಿನಗ್ ಕೈ ಮುಗಿತೀನಿ. ಈಗ ನನ್ನ ದಯವಿಟ್ಟು ಹಿಂಸೆ ಮಾಡ್ಬೇಡ. ಸ್ವಲ್ಪ ಹೊತ್ತು ನನ್ನ ನೆಮ್ಮದಿಯಿಂದ ಇರಕ್ ಬಿಡು. ನಿನ್ ಪಾಡಿಗೆ ನಿನ್ ಸ್ವಾರ್ಥ ಯೋಚನೆ ಮಾಡ್ತಿರೋ. ನನ್ ತಂಗಿ ನನ್ ಬಗ್ಗೆ ಯೋಚನೆ ಮಾಡಿ ತನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಲು. ಆದ್ರಿಂದ ನನ್ಗೆ ತುಂಬಾ ಸಂಕಟ ಆಗ್ತಿದೆ ಗೊತ್ತಾ. ಪ್ಲೀಸ್ ಫೋನ್ ಇಡು. ಪೂರ್ವಿ, ಕನಕ, ನಾವ್ ಆಕಿನ ಬ್ಯಾಡ ಅಂದ್ರು, ನಾವ್ ಆಕಿನ ದೂರ ಮಾಡಕ್ ನೋಡಿದ್ರು, ಊರವ್ರ ಮುಂದ ಆಕಿ ಗೋವಿಂದನ ಕೈಲಿ ಕೊಳ್ಳಿಗೆ ತಾಳಿ ಕಟ್ಟಿಸ್ಕೊಂಡ್ಲು. ನಾಳೆ ಆಕಿಗೆ ಮಕ್ಕಳು ಮರಿ ಆದ್ರ ಮುಂದೆ ಹೆಂಗೋ ಏನು ಅಂತ ಚಿಂತಿನ ಹತ್ತಿತ್ತು. ಬಹಳ ಹೆದರಿಕೆ ಆಗಿತ್ತು. ಆದ್ರೆ ಈಗ ಆ ಹೆದರಿಕೆನ ಇಲ್ಲ. ಆಕಿ ತನ್ನ ಬಾಯಿಂದನ ನೀ ಒಪ್ಕೊಳ್ಳೋ ತನಕ ಗೋವಿಂದ ಜೊತೆ ಸೇರ್ಕೊಂಡು ಸಂಸಾರ ಮಾಡೋದಿಲ್ಲ ಅಂತ ಆಕಿನ ಒಪ್ಕೊಂಡಾಳ. ನೀ ಏನು ಗಾಬರಿ ಪಡೋದು ಬೇಡ, ನೋವು ಮಾಡ್ಕೊಳ್ಳೋದು ಬೇಡ. ಗೋವಿಂದನ ಆಕಿನ ಹೆಂಗ್ ದೂರ ಮಾಡೋದಂತ ವಿಚಾರ ಮಾಡೋಣ. ಅವ ನೀನೇನವ ಹೀಗ್ ಮಾತಾಡ್ಲಿಕ್ಕತ್ತೀಯೇ? ಕನಕ ಒಪ್ಕೊಳ್ಳಿಲ್ಲ ಅಂದ್ ಮಾತ್ರಕ್ಕ ಅವ್ರ ಸಂಸಾರ ಮಾಡಂಗಿಲ್ಲೇನ? ಎಳಿ ವಯಸ್ಸದ, ಸುಮ್ನೆ ಇರೋಂಗಿಲ್ಲ. ಈಗ ಏನಾರು ಮಾಡಿ ಕನಕಲಕ್ಷ್ಮಿ ಜೋಡಿ ರಾಜಿ ಮಾಡ್ಕೋಬೇಕು ಅಂತ ಆಕಿ ವೇಷ ಹಾಕ್ಲಿಕ್ಕತ್ತಾಳ. ಆಕಿ ನಂಬ್ತೇನ್ ನೀನ? ಅಷ್ಟಕ್ಕೂ ಆ ವಿಷಯಕ್ಕೆ ಬಂದ್ರ ಗೋವಿಂದನ ಮದ್ವೆ ಆಗಂಗಿಲ್ಲ ಅಂದ್ಲು. ಆದ್ರೆ ನೀನೇ ನೋಡ್ದಿಯಲ್ಲ, ಪ್ಲಾನ್ ಮಾಡಿ ತೆರೆ ಹಿಡಿಯಕ್ ಬಂದಾಗ ಬಂದು ಮಂಟಪದಾಗ ಕೂತ್ಬಿಟ್ಲು. ತಾಳಿ ಕಟ್ಟೋ ಸಮಯಕ್ಕೆ ಅವನ್ ಕೂಡ ತಾಳಿ ಕಟ್ಸ್ಕೊಂಡ್ಲು. ಆಕಿನ ನಂಬೋಂಗಿಲ್ಲ. ಆಕಿ ನಮ್ ಜೋಡಿನೇ ತಾನ್ಗೇನು ಅಂತ ತೋರಿಸ್ತಾಳ. ಕರೆಕ್ಟ್ ಅಣ್ಣ, ನೀ ಹೇಳೋದು ಬರೋಬ್ಬರ ಐತಿ. ಆಕಿ ಸಿಕ್ಕ್ರ ಜುಟ್ಟು ಬಗ್ಗದ್ರ ಕಾಲ್ ಹಿಡಿಯೋ ಜಾತಿ. ಮೊದ್ಲ ನನ್ನ ಎದುರು ಹಾಕೊಂಡ್ಲ, ಅದಾದ್ಮೇಲ ಮತ್ತ ನನ್ನ ಜೊತೆಯಾಗ ಚಂದಿರೋ ಹಂಗ ಸೈಲೆಂಟ್ ಆಗಿದ್ದ ಆಕಿ ಮಾಡ್ಬೇಕಾಗಿರೋದ್ನೆಲ್ಲ ಮಾಡಿದ್ಲ. ಮದುವೆ ಟೈಮ್ನಾಗೋ ಮದುವೆ ನಿಲ್ಲಿಸ್ತೀನಿ ಅಂತ ನನ್ನ ಹೆದರ್ಸದ್ಲ. ಗೌತಮಿ ಮದುವೆ ಗೋವಿಂದನ್ ಜೊತೆ ನಿಲ್ಲಿಸಿ ಪೂರ್ವಿ ವಿಷಯದಾಗ ಏನ್ ಗಲಾಟೆ ಮಾಡ್ತಾಳೋ ಅಂತ ಭಯದಾಗ ಅಂಜು ಕುಂತಿದ್ದೆ. ಅಷ್ಟಕ್ಕೂ ಈಕಿ ಗೋವಿಂದನ್ ಕೈಯಾಗ ತಾಳಿ ಕಟ್ಟಿಸ್ಕೋತಾಳಂತ ಒಟ್ಟ ನಾ ಅನ್ಕೊಂಡ ಇರ್ಲಿಲ್ಲ. ನಾವ್ ಅನ್ಕೊಂಡಂಗ ಸುಮ್ನಲ್ಲಣ್ಣ ಆಕಿ. ನಾನ್ ಕೂಡ ಅದನ್ನೇ ಹೇಳ್ತಿರೋದು ಕನಕ. ಆಕೆ ಮಂಟಪದಿಂದ ನೇರ ತನ್ನ ತಂದೆ ತಾಯಿ ಮನೆಗೆ ಹೋಗ್ಯಾಳ. ಹೋಗ್ಬೇಕಾರ ತಲೆ ಓಡ್ಸಿ ಗೋವಿಂದನ್ನಾಗ್ಲಿ ನಿನ್ನ ಗಂಡನ್ನಾಗ್ಲಿ ಅಲ್ಲಿಗ್ ಜೊತೆಗೆ ಒಯ್ಲಿಲ್ಲ. ಒಬ್ಬಾಕಿನೇ ಹೋಗಿ ಅವ್ರ ಅಪ್ಪ ಅಮ್ಮನ್ ಕೂಡ ಏನೋ ಪ್ಲಾನ್ ಮಾಡಾಳ. ಅವ್ರು ಇವತ್ತೋ ನಾಳೆನೋ ದೊಡ್ಡ ಮನುಷ್ಯನ್ ಕರ್ಕೊಂಡ್ ಬಂದು ಪಂಚಾಯ್ತಿನ ಇಡ್ತಾರ. ಯಾರು ಏನ ಪಂಚಾಯ್ತಿ ಮಾಡಿದ್ರು ಆಕಿನ ಈ ಮನೆಯಾಗ ಇರಾಕ್ ಬಿಡಂಗಿಲ್ಲ. ಆ ಪೂರ್ವಿ ಬಾಲಾಜಿ ಮದ್ವಿ ವಿಷಯನ ಇಲ್ಲಿಗೆ ತಗೊಂಡು ಬರಂಗ ಇಲ್ಲ. ನನಗ್ ಗೊತ್ತಿರೋ ಹಂಗ ಆಕಿ ಪೂರ್ವಿ ವಿಚಾರನ ಎತ್ತುವುದ ಇಲ್ಲ. ಯಾಕಂದ್ರ ಪೂರ್ವಿ ಕೊಳ್ಳಿಗೆ ಬಾಲಾಜಿ ತಾಳಿ ಕಟ್ಟಿರೋ ಸುದ್ದಿ ಇನ್ನೂ ಅವ್ರ ತಂದೆ ತಾಯಿ ಗೊತ್ತಿಲ್ಲ. ಈ ಸುದ್ದಿ ಏನಾರ ಗೊತ್ತಾದ್ರ ಎದಿ ಬಡ್ಕೊಂಡು ಸಾತ್ತೋಕ್ಕರ. ಈಗಾಗ್ಲೇ ಒಬ್ಬ ಮಗಳು ಹಂದ್ರದಾಗ ಊರ್ ಮಂದಿ ಎಲ್ಲ ನೋಡ್ತಿರ್ಬೇಕಾರ ತಾಳಿ ಕಟ್ಟಿಸ್ಕೊಂಡ್ಲು ಅಂತ ಅವಮಾನದಿಂದ ಹೊರಗ್ ಬಿದ್ದಿರಾಕಿಲ್ಲ. ಈಗ ದೊಡ್ಡ ಮಗಳು ಯಾರಿಗೂ ಗೊತ್ತಿರ್ಲಾರ್ದಂಗ ತಾಳಿ ಕಟ್ಟಿಸ್ಕೊಂಡ್ರೋ ಸುದ್ದಿ ಗೊತ್ತಾದ್ರ ಖರೆ ಒಂದ್ರು ಉರ್ಲಾಕೊಂಡು ಸಾಯ್ತಾರ. ತಂಗ್ಯವ್ವ, ಹಿಂಗ್ ಮಾಡಿದ್ರೆ ಹೆಂಗಿರ್ತದ? ಪೂರ್ವಿ ಕತ್ಗ ಬಾಲಾಜಿ ತಾಳಿ ಕಟ್ಟಿರೋ ವಿಷಯನ ನಾವೇ ಅವ್ರ ಅಪ್ಪ ಅಮ್ಮಂಗೆ ಹೇಳಿದ್ವಿ ಅನ್ಕೋ. ಅವಮಾನದಾಗ ಏನ್ ಮಾಡ್ಬೇಕು ಅಂತ ತಿಳಿದ ಸಾಯ್ತಾರ. ಆಗ ಆಕ್ಸಿಡೆಂಟ್ ಮತ್ತ ಕಣ್ಣೀರ್ ಜೊತೆಗೆ ಯಾರೋ ನಿಲ್ದ ಅವ್ರು ಸೋಲ್ತಾರ. ಆಗ ಈಸಿಯಾಗ ಆಕಿನ ಮನೆಯಿಂದ ಆಚೆಗೆ ಹಾಕ್ಬೋದು. ಅಣ್ಣ, ಅದೇನ್ ಬುದ್ಧಿ ಇಲ್ದಂಗ್ ಮಾತುಗಳು. ಅವ್ರ ಅಮ್ಮ ಅಪ್ಪ ಏನಾರ ಸತ್ರು ಅಂದ್ರ ಅವ್ರ ಸಾವಿಗೆ ನಾವ ಕಾರಣ ಅಂತ ಹೇಳಿ ಊರ್ ಮಂದಿ ಎಲ್ಲ ನಮ್ಮ ಮೇಲೆ ಬೀಳ್ತಾರ. ಮನೇಲಿರೋ ಮಕ್ಕಳು ನಮ್ಗೆ ಎದುರಾಗ್ತಾರ. ಅದಾದ್ಮೇಲ ಆ ದಿಕ್ಕಿಲ್ದವ್ರಗ ನಾವ ದಿಕ್ ಅಂತ ಹೇಳಿ ಈ ಮನಿಗೆ ಸೊಸೆಯಾಗ ಒಪ್ಕೋರಿ ಅಂತಾರ. ಎಂತ ಪರಿಸ್ಥಿತಿ ಏನಾರ ಇರ್ಲಿ, ಪೂರ್ವಿ ಬಾಲಾಜಿ ವಿಷಯ ಹೊರಗ್ ಹೋಗ್ಲಾರ್ದಂಗ ನೋಡ್ಕೋಬೇಕ. ಮತ್ತೀಗ ಏನ್ ಮಾಡ್ಬೇಕಂತಿದಿ ನೀನು?
ಈ ಆಕ್ಸಿಡೆಂಟ್ ಇಂದ ತಪ್ಪಿಸ್ಕೊಳ್ಳೋದಾದ್ರೆ ಹೆಂಗ ಅಂತ. ಈ ಆಕ್ಸಿಡೆಂಟ್ ನ ನೆನೆಸ್ಕೋತಾ ಇದ್ರ ನನ್ನ ರಕ್ತ ಹಂಗ ಕೊತ ಕೊತ ಕುದಿತೈತಿ. ಈ ಅನಿಷ್ಟ ಬಂದ್ ನನ್ನ ಮನಿಗ್ ಸೊಸಿ ಆಗಂಗಾಯ್ತ. ಮಾಡ್ತೇನೆ. ನನಗ ನಿನ್ನ ಮನಿ ಏನು ಬ್ಯಾಡ ಅಂತ ಹೇಳಿ ಆಕಿನ ಈ ಮನಿ ಬಿಟ್ಟು ಓಡ್ ಹೋಗಂಗ್ ಮಾಡ್ಬೇಕ. ಮಾಡ್ ತೋರಿಸ್ತೇನೆ. ಗೋವಿಂದ, ಅದ್ಗೆ ಏನು ನೀನು ಕೂಡ ನಿದ್ದೆ ಮಾಡ್ದೆ ಯೋಚನೆ ಮಾಡ್ತಾ ಕೂತಿದ್ಯಾ? ಅದೇನಿಲ್ಲ ಅದ್ಗೆ. ಗೀತಾ ಅಲ್ಲಿ, ನೀನು ಇಲ್ಲಿ, ಇಬ್ರು ಹೀಗಿದ್ರೆ ಹೇಗೋ? ಪಾಪ ಗೊತ್ತೇನೋ ಆ ಹುಡುಗಿ ಹೆದರ್ಕೊಂಡು ಸಪ್ಪು ಕೂತ್ಕೊಂಡಿದ್ದಾಳೆ ಗೊತ್ತಾ? ನಿದ್ದೆ ಮಾಡ್ತಿಲ್ಲ. ನಾನೇ ಮಾತಾಡ್ಸಿದ್ರೆ ಅವಳಿಗೆ ಭಯ ಮತ್ತೆ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಮಾತಾಡ್ಸ್ತೇನೆ ಬಂದ್ಬಿಟ್ಟೆ. ಹೋಗು, ಆ ಹುಡುಗಿಗೆ 4 ಧೈರ್ಯದ ಮಾತು ಹೇಳ್ಬಾ. ಹೋಗು ಹೋಗು ಹೋಗು. ಯಾಕೆ ನೀವಿನ್ನೂ ನಿದ್ದೆ ಮಾಡಿಲ್ವಾ? ನೀನ್ ಯಾಕೆ ಇನ್ನೂ ನಿದ್ರೆ ಮಾಡ್ದಂಗೆ ಇದ್ದಿದ್ಯಾ? ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆದ್ರೆ ನಿದ್ದೆ ಬರ್ತಾ ಇಲ್ಲ ಅಲ್ವಾ? ನಿನ್ ನಿದ್ರೆನ, ನಿನ್ ಮನಃಶಾಂತಿನ ನಾನೇ ಹಾಳು ಮಾಡಿದೀನಿ ಅಲ್ವಾ? ಚಿಚಿ, ಏನ ಮಾತು? ನಿಜಾನೇ ಅಲ್ವಾ? ನಾನು ನಿನ್ನ ಜೀವನದಲ್ಲಿ ಬರೋದಕ್ಕೂ ಮುಂಚೆ ನೀನಮ್ಮ, ನಿಮ್ಮಪ್ಪ, ಮನೆ ಅಂತ ತುಂಬಾ ಸಂತೋಷವಾಗಿರ್ತಾ ಇದ್ದೆ. ನಿನ್ನ ಜೀವನದಲ್ಲಿ ಯಾವ ಎಕ್ಸ್ಪೆಕ್ಟೇಷನೂ ಇರಲಿಲ್ಲ. ನಿನಗಾದಂಗೆ ಸಂತೋಷವಾಗಿ ಬದುಕ್ತಾ ಇದ್ದೆ. ಯಾವತ್ತು ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ, ನಿನ್ನ ಜೀವನದಲ್ಲಿ ನಾನಿರ್ಬೇಕು ಅಂತ ನಾನು ನಿನಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ನೋ, ಅವಾಗ್ಲಿಂದ ನಿನ್ನ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ಟೆ. ಗೋವಿಂದ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹಾಗೇನೂ ಇಲ್ಲ. ನಿಜವಾಗ್ಲೂ ನೀನ್ ಬರೋಕ್ಕೂ ಮುಂಚೆ ನನಗೆ ಯಾವ ನೋವು ಇಲ್ಲದೆ ಇದ್ದಿದ್ದು ನಿಜಾನೇ. ಆದ್ರೆ ನಿನ್ನ ಪ್ರೀತಿಸಕ್ ಶುರು ಮಾಡಿದ್ಮೇಲೆ ಒಂದ್ ಹೆಣ್ಣಾಗಿ ನನಗಿರೋ ಆಸೆಗಳು, ನನಗಿರೋ ಕನ್ಸುಗಳ ಬಗ್ಗೆ ಒಂದು ಪುಟ್ಟ ಅರಮನೆ ಕಟ್ಟೋಕ್ ಶುರು ಮಾಡಿದೆ. ಆದ್ರೆ ಆಗ್ಲೂ ಕೂಡ ನನ್ನ ಕನ್ಸುಗಳಿಂದ, ನನ್ನ ಆಸೆಗಳಿಂದ ಅಪ್ಪ ಅಮ್ಮ ಯಾವ ಪರಿಸ್ಥಿತಿಯಲ್ಲೂ ನೋವು ಪಡಬಾರ್ದು, ಅವರು ಅನಾಥರಾಗಬಾರ್ದು, ಅವ್ರು ಖುಷಿಯಾಗಿರ್ಬೇಕು ಅಂತ ನಾನು ಕಷ್ಟಪಡ್ತಿದ್ದೆ. ಆದ್ರೆ ಇವತ್ತು ನನ್ನ ಪ್ರೀತಿಸೋ ಅಪ್ಪ ಅಮ್ಮನೇ ನನ್ನ ದ್ವೇಷಿಸೋ ಪರಿಸ್ಥಿತಿ ಬಂದ್ಬಿಡ್ತು. ಈ ವಿಷಯನ ನೆನೆಸ್ಕೊಳ್ತಾ ಇದ್ರೇನೆ ನಂಗೆ ತುಂಬಾ ಗಿಲ್ಟಿ ಅನ್ನಿಸ್ತಾ ಇದೆ ಗೀತಾ. ನೀನು ನನ್ನನ್ನ ಕ್ಷಮಿಸ್ತೀಯಾ? ನೀನ್ ಆತ್ರ ಪಟ್ಟಿದ್ದೇನೋ ನಿಜಾನೇ, ಆದ್ರೆ ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ ಗೋವಿಂದ್. ಯಾಕಂದ್ರೆ ನನ್ನ ಮೇಲ್ ನಿನಗೆ
ಅಷ್ಟು ಪ್ರೀತಿ ಇರೋದಕ್ಕೆ ನೀನ್ ಹಾಗ್ ಮಾಡಿದ್ದು. ನೀನು ನಗ್ನಗ್ತಾ ಬೇಜಾರು ಮಾಡ್ಕೊಳ್ದೆ ಇರಬೇಕು. ಅವಾಗ್ಲೇ ನಾನು ಆರಾಮಾಗಿರೋದಕ್ಕೆ ಸಾಧ್ಯ. ಸರಿ, ನಾನು ಅಳಲ್ಲ. ಹಾಗಾದ್ರೆ ನಗ್ನಗ್ತಾ ಸಂತೋಷವಾಗಿರ್ತೀಯಾ? ನೀನ್ ಹೀಗೆ ನಗ್ನಗ್ತಾ ಸಂತೋಷವಾಗಿ ನನ್ನ ನೋಡ್ತಾ ಇದ್ರೆ ಸಾಕು. ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ. ಮತ್ತೆ ಇವತ್ತು ನಮ್ ಫಸ್ಟ್ ನೈಟ್ ಅಲ್ವಾ? ಏಯ್, ಏನ್ ಮಾತಾಡ್ತಿದ್ಯಾ? ಅಯ್ಯೋ, ನಮ್ಮಿಬ್ರು ಮದ್ವೆ ಆಗಿ ಮೊದಲನೇ ರಾತ್ರಿ ಅಲ್ವಾ ಅಂತಿದ್ದೀನಿ. ಈ ತರ್ಲೆಗಳು ಇದನ್ನೆಲ್ಲ ಸ್ವಲ್ಪ ದಿನ ಬಿಟ್ಬಿಡು. ನಾನ್ ಬೇಡ ಅಂತಿದ್ರು, ಯಾರೇ ಬೇಡ ಅಂದ್ರು ನನ್ ಕತ್ತಿಗೆ ತಾಳಿ ಕಟ್ಬಿಟ್ಟು ಶಾಶ್ವತವಾಗಿ ನಿನ್ ಜೊತೆನೆ ಬದುಕ್ಬೇಕು ಅನ್ನೋ ಹಾಗೆ ಮಾಡ್ಕೊಂಡ್ಬಿಟ್ಟೆ ಅಲ್ಲ. ನಾನ್ ಎಲ್ಲಿಗೂ ಓಡ್ ಹೋಗಲ್ಲ. ಜೀವನ ಪೂರ್ತಿ ನಿನ್ ಜೊತೆನೆ ಇರ್ತೀನಿ. ಪರಿಸ್ಥಿತಿಗಳೆಲ್ಲ ಸರಿ ಹೋಗೋವರೆಗೂ ಈ ತರ್ಲೆ ಚೇಷ್ಟೆ, ಈ ತುಂಟಿತನ ಎಲ್ಲ ಬಿಟ್ಬಿಟ್ಟು ನೆಟ್ಟಗಿರ್ಬೇಕು. ಸ್ವಲ್ಪ ಕಷ್ಟನೇ, ಆದ್ರೂ ಟ್ರೈ ಮಾಡ್ತೀನಿ. ಕಷ್ಟ ಗಿಷ್ಟ ಅಂತ ಏನಾದ್ರೂ ಅಂದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ ಅಷ್ಟೇ. ನೆಟ್ಟಗಿರ್ಬೇಕು ಅಂದ್ರೆ ನೆಟ್ಟಗಿರ್ಬೇಕು ಅಷ್ಟೇ. ನೀವ್ ಈ ತರ ನನ್ನ ಹೆದರಿಸ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ನಾನೇನ್ ಹೆದರಿಸ್ದೆ? ಹಾ, ಸರಿ ಆಯ್ತು. ಹೇಗೂ ಫಸ್ಟ್ ನೈಟ್ ಅಂತೂ ಇಲ್ಲ, ಒಂದು ಚಿಕ್ಕ ಮುತ್ತಾದ್ರೂ ಕೊಡ್ಬೋದು ಅಲ್ವಾ? ಒದೆಗಳು ಬೀಳ್ತವೆ. ಅಯ್ಯೋ, ಕೆನ್ನೆ ಮೇಲೆ ಗೀತಾ? ಕೆನ್ನೆ ಪೂರಿ ತರ ಊದ್ ಹೋಗುತ್ತೆ, ಪರವಾಗಿಲ್ವಾ? ಅಷ್ಟು ಜೋರಾಗಿ ಮುತ್ತು ಕೊಡ್ತೀಯಾ? ನಿನ್ ತುಂಟತನ ಜಾಸ್ತಿ ಆಯ್ತು, ಹೋಗ್ ಮಲಕ್ಕೋ, ಹೋಗು. ಅಬ್ಬಾ, ಹೆಂಗ್ ಗೀತಾ ಮಲ್ಕೊಳ್ಳೋದು? ಹೆಂಡ್ತಿನ ಮನೇಲಿ ಇಟ್ಕೊಂಡು ಹೋಗಿ ಒಬ್ಬನೇ ಮಲ್ಕೋಬೇಕಾ? ಇವಾಗ ಬಂಪರ್ ಪ್ರೈಸ್ ಇಲ್ದೇ ಇದ್ರೂ ಕಾನ್ಸಲೇಷನ್ ಪ್ರೈಸ್ ಅವರ ಕೊಡ್ಬೇಕಲ್ವಾ? ಕಾನ್ಸಲೇಷನ್ ಪ್ರೈಸಾ? ಅದೇ ಗೀತಾ, ಒಂದು ಚಿಕ್ಕ ಮುತ್ತು. ಏಟ್ ಬೀಳುತ್ತಷ್ಟೇ. ಸರಿ ಬಿಡು, ನೀನ್ ಹೋಗಿ ಮಲ್ಕೋ. ಏಯ್, ಬೇಡ ಅಂತ ತಾನೆ? ಸರಿ, ಸಾಕು, ಹೋಗ್ ಮಲ್ಕೋ. ಸರಿ, ಗುಡ್ ನೈಟ್. ಹೋಗು. ಇವಳೇನು ಈ ಟೈಮಲ್ಲಿ ಇಲ್ಲಿ ಬಂದಿದ್ದಾಳೆ? ಏಯ್, ನೀನ್ ಯಾಕೆ ಬಂದಿದೆ ಇಲ್ಲಿಗೆ? ಏನ್ ಬಾಲಾಜಿ, ನನ್ ಮೊನ್ನೆ ಬಂದಾಗೆಲ್ಲಾನು ನೀನು ಈ ಅಂತ ಹಲ್ ಬಿಟ್ಕೊಂಡ್ ಕಿಸಿತಾ ಇದ್ದೆ. ಈಗ ನೋಡಿದ್ರೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಿದ್ಯಾ? ನನ್ ಗಿಫ್ಟ್ ತಂದ್ಕೊಟ್ಟಾಗ ಅದೆಷ್ಟೊಂದ್ ಖುಷಿ ಪಟ್ಟಿದ್ದೆ. ಇವಾಗ ಏನಾಯ್ತು ಹೀಗಾಡ್ತಿದ್ಯಾ? ಮಂಟಪದಲ್ಲಿ ಇನ್ನೂ ದೊಡ್ಡ ಗಿಫ್ಟ್ ಕೊಟ್ಟಲ್ಲ, ಅದನ್ನ ಇನ್ನೂ ಜೀರ್ಣಿಸ್ಕೊತಾನೆ ಇದೀವಿ. ಅಷ್ಟಕ್ಕೂ ಏನ್ ಕೆಲಸ ಇಲ್ಲ ನಿನ್ಗೆ? ಮೈದ್ನಾ, ನೀನು ಓವರ್ ಆಗಿ ಅನವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಿದ್ಯಾ. ಯಾಕೆ? ನೋಡು, ನನ್ನ ಮೈದ್ನ ಅಂತ ಕರಿಬೇಡ. ಏನ್ ಗುರು, ನೀನು ಹೂ ಅಂದ್ರು ಇಲ್ಲ ಅಂದ್ರು ನೀನೆ ನನಗ್ ಮೈದ್ನ, ನಾನು ನಿನಗೆ ಅದ್ಕೆ. ನಿನಗೆ ತಲೆ ಕೆಟ್ಟಿದೆ ಅನ್ಸತ್ತೆ. ಕೆಟ್ಟಿದೆ, ತುಂಬಾನೇ ಕೆಟ್ಟ ಹೋಗಿದೆ. ನಿಮ್ಮ ಅಣ್ಣ ಅಲ್ಲಿ ನಿಂತ್ಕೋ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀಯಾ? ನಿಂತ್ಕೋ.
ಏನಾಯ್ತು ಡಿಯೋ ಅಷ್ಟೊಂದು ಶಾಕಾಗಿ ನೋಡ್ತಿದ್ಯಾ? ನಾನು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ವ ನೀನು? ಒಂದ್ಸಲ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟೇ ಬೇಡ ಅಂದ್ರು ಮನ್ಸು ಯಾಕೋ ಕೇಳಲಿಲ್ಲ. ನಿನ್ನ ನೋಡ್ಬೇಕು ಅಂತ ಮನ್ಸು ಒಂದೇ ಸಮ ಹಠ ಮಾಡ್ತಿತ್ತು. ಅದಕ್ಕೆ ಹೊತ್ತು ಗೊತ್ತು ಏನು ನೋಡ್ದೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಏಯ್, ಮರ್ಯಾದೆಯಿಂದ ಆಚೆ ಹೋಗು. ಅಯ್ಯಯ್ಯೋ, ಯಾಕ ಗೋವಿಂದ? ನಿನಗೋಸ್ಕರ ನಾನು ಹೊತ್ತು ಗೊತ್ತು ಇನ್ನು ನೋಡ್ದೇನೆ ಇಲ್ಲಿವರೆಗೂ ಬಂದ್ ನಿಂತಿದ್ರೆ ಈಗ ಮರ್ಯಾದೆ ಕೊಡದೆ ಹೋಗು ಅಂತಿದ್ಯಲ್ಲ. ನನ್ ತಾಳಿ ಕಟ್ಟು ಅಂತ ಕೇಳ್ದೆ, ನೀನ್ ಕಟ್ಲೇ ಇಲ್ಲ. ಕಡೆ ಪಕ್ಷ ಫ್ರೆಂಡ್ಶಿಪ್ ಆದ್ರೂ ಮೇಂಟೈನ್ ಮಾಡ್ಬೇಕು ತಾನೆ.